ಈಗ ಬೆಂಗಳೂರಿನ ಸಮಸ್ಯೆಗಳು ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಇದು ಭಾಳ ಸವಾಲುಗಳಿಂದ ಕೂಡಿರ್ತಕ್ಕಂತಹ ಬಹಳ ನಗರ. ಬೆಂಗಳೂರು ನಮ್ಮ ರಾಜ್ಯಕ್ಕೆ ದೇಶಕ್ಕೆ ಒಂದು ಆಸ್ತಿಯೂ ಹೌದು. ಇಲ್ಲಿ ಪ್ರಪಂಚದ ಅನೇಕ ಭಾಗಗಳಿಂದ ಅನೇಕ ಸಂಸ್ಥೆಗಳು ಅಂದರೆ ಕಂಪನಿಗಳು ಬಂದು ಬೆಂಗಳೂರಲ್ಲಿ ಅವರು ಮನೆ ಮಾಡಿ ಅವರು ಇಲ್ಲಿಂದ ಉತ್ಪಾದನೆ ಆಗ್ತಕ್ಕಂತಹ ಸೊಲ್ಯೂಷನ್ಸ್ ಪ್ರಪಂಚದ ಮೂಲೆ ಮೂಲೆಯಲ್ಲೂ ಕೂಡ ರಫ್ತಾಗ್ತಾ ಇದೆ. ನಮಗೆ IT ಕೂಡ ಒಂದು ಸೊಲ್ಯೂಷನ್ನೇ, ಅದು ಒಂದು ಎಕ್ಸ್ಪೋರ್ಟೇ. ಸೊ ಇಡೀ ದೇಶಕ್ಕೆ ಇಡೀ ಪ್ರಪಂಚಕ್ಕೆ ಒಂದು ರೀತಿ ಆಧಾರ ಸ್ತಂಭ ಬೆಂಗಳೂರು ಆಗಿದೆ. ಪ್ರಪಂಚ ಬಿಡಿ ದೇಶ ಬಿಡಿ ಇಲ್ಲಿ ವಾಸ ಮಾಡೋ ಜನಗಳಿಗೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಸುಮಾರು 1.5 ಕೋಟಿ ಜನಗಳಿಗೆ ಬೆಂಗಳೂರು ಅವರಿಗೆ ಆಶ್ರಯವಾಗಿದೆ. ಅವರ ಮನೆ ಇಲ್ಲಿ ಮಾಡ್ಕೊಂಡಿರೋದು ಅಷ್ಟೇ ಅಲ್ಲ, ಅವರಿಗೆ ಉದ್ಯೋಗ ಕೊಟ್ಟಿರೋದು ಅಷ್ಟೇ ಅಲ್ಲ, ಅವರ ಮಕ್ಕಳ ಶಿಕ್ಷಣದಿಂದ ಹಿಡಿದು ಇಡೀ ಜೀವನ ಬೆಂಗಳೂರು ಅವರಿಗೆ ಕೊಡ್ತಾ ಇದೆ ಸುಮಾರು 1.5 ಕೋಟಿ ಜನಗಳಿಗೆ. ಸೊ ನಮಗೆ ಮುಖ್ಯ ಬೆಂಗಳೂರಿನಲ್ಲಿ ಏನು ಉತ್ಪಾದನೆ ಆಗುತ್ತೆ, ಇಲ್ಲಿಂದ ಎಷ್ಟು ದೇಶಕ್ಕೆ ರಫ್ತು ಹೋಗುತ್ತೆ, ಬೇರೆ ದೇಶದಿಂದ ಇಲ್ಲಿಗೆ ಎಷ್ಟು ಏನು ಕಂಪನಿಗಳು ಬರ್ತಾ ಇದ್ದಾವೆ, ಎಷ್ಟು ಆದಾಯ ಬರ್ತಾ ಇದೆ ಅನ್ನೋದಕ್ಕಿಂತ ಮುಖ್ಯ ಇಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನ ನಮಗೆ ಮುಖ್ಯ. ಸೊ ನಮ್ಮ ಮೊದಲ ಆದ್ಯತೆ ಇಲ್ಲಿ ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನಗಳ ಜೀವನ ಗುಣಮಟ್ಟ ಸುಧಾರಣೆ ಆಗಬೇಕು. ಸಿಂಪಲ್ ಆಗಿ ತಮಗೆ ಒಂದು ವಾಕ್ಯದಲ್ಲಿ ಹೇಳೋದಾದರೆ ರಿಪೀಟ್ ಮಾಡ್ತೇನೆ, ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ 1.5 ಕೋಟಿ ಜನಗಳ ದೈನಂದಿನ ಜೀವನ ಸುಧಾರಣೆ ಆಗಬೇಕು. ಸುಧಾರಣೆ ಆಗಬೇಕು ಅಂದರೆ ಸಮಸ್ಯೆಗಳು 4-6 ಇದ್ದಾವೆ. ಇಲ್ಲಿ ರಸ್ತೆ ಸಮಸ್ಯೆ ಇದೆ, ಟ್ರಾಫಿಕ್ ಸಮಸ್ಯೆ ಇದೆ, ಗಾರ್ಬೇಜ್ದು ಅಥವಾ ಬೆಂಗಳೂರಿನ ಸೌಂದರ್ಯ, ಸ್ವಚ್ಛತೆ, ಹೀಗೆ ಮಳೆ ನೀರು ಮತ್ತೊಂದು ಮಗದೊಂದು ಸಮಸ್ಯೆಗಳು ಇದ್ದಾವೆ. ಸೊ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು ಅಂತಲೇ ಹಿಂದೆ ಇದ್ದಂಥ ಒಂದೇ ಒಂದು BBMP ಅಂತ ಇದ್ದರೆ 1.5 ಕೋಟಿ ಜನಸಂಖ್ಯೆ ವಾಸ ಮಾಡ್ತಕ್ಕಂಥ ಪ್ರದೇಶ ಯಾರೂ ಒಬ್ಬರು ಕಮಿಷನರೇಟ್ ಕಡೆಯಿಂದ ಸಾಲ್ವ್ ಮಾಡೋದಕ್ಕೆ ಪರಿಹಾರ ಮಾಡೋದಕ್ಕೆ ಆಗೋದಿಲ್ಲ ಅಂಥೇಳಿ ಒಂದು GBA ಸೂಪರ್ ಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ 5 ಕಮಿಷನರೇಟ್ಗಳನ್ನು ಮಾಡಿ, ಇದು ಒಂದು ನನ್ನ ಪ್ರಕಾರ ಬೆಂಗಳೂರಿನ ಸಮಸ್ಯೆಗಳನ್ನು ಪರಿಹಾರ ಮಾಡಲಿಕ್ಕೆ ಒಂದು ಮೂಲಭೂತ ಪರಿಹಾರ, ಇದು ಸೊಲ್ಯೂಷನ್. ಅದನ್ನು ಹಿಂದೆ ಇಲ್ಲಿ ಉಸ್ತುವಾರಿ ಇದ್ದಾಗ ಇಂದಿನ ಮಾನ್ಯ ಮುಖ್ಯಮಂತ್ರಿಗಳು ಶ್ರೀಯುತ DK ಶಿವಕುಮಾರ್ ಅವರು ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಅದನ್ನು ಮಾಡಿದ್ದಾರೆ. ಅಲ್ಲಿಂದ ಹಿಡ್ಕೊಂಡು ಬೆಂಗಳೂರಿನ ಟ್ರಾಫಿಕ್ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಟನಲ್ ಆಗ್ಬೋದು, ಎಲಿವೇಟೆಡ್ ರೋಡ್ಸ್ ಆಗ್ಬೋದು, ಅವುಗಳಿಗೂ ಕೂಡ ಪರಿಹಾರವನ್ನು ರೂಪಿಸಿ ಅನುಷ್ಠಾನದ ಹಂತಕ್ಕೆ ಮಾನ್ಯ ಶಿವಕುಮಾರ್ ಅವರು ಸಿದ್ದರಾಮಯ್ಯನವರು ತಗೊಂಡು ಬಂದಿದ್ದಾರೆ. ಹಾಗೆಯೇ ಖಾತಾ, ಬೆಂಗಳೂರಿನಲ್ಲಿ ಇದ್ದಂತಹ ಅಸ್ಪಷ್ಟ ಖಾತಾ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಈ ಖಾತಾ ತಗೊಂಡು ಬಂದು ಅದಕ್ಕೂ ಕೂಡ ಒಂದು ಇಡೀ ದೇಶದಲ್ಲೇ ಅತ್ಯುತ್ತಮವಾದಂತಹ ಖಾತೆಗಳ ನಿರ್ವಹಣೆ ಅಂದರೆ ಆಸ್ತಿಗಳ ಮಾಲೀಕತ್ವ ನಿರ್ವಹಣಾ ವ್ಯವಸ್ಥೆ, ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸಿಸ್ಟಮನ್ನು ಬೆಂಗಳೂರಲ್ಲಿ ಇಂಟ್ರಡ್ಯೂಸ್ ಮಾಡಿದ್ದಾರೆ. ಸೊ ಈ ರೀತಿಯಾಗಿ ಲಾಂಗ್ ಟರ್ಮ್ಗೆ ಏನೆಲ್ಲ ಸೊಲ್ಯೂಷನ್ಸ್ ಬೇಕೋ ಅದನ್ನು ಅವರು ಒಂದು ಹಂತಕ್ಕೆ ತಗೊಂಡು ಬಂದಿದ್ದಾರೆ ಕಳೆದ 3 ವರ್ಷಗಳ ಸತತ ಪ್ರಯತ್ನದಿಂದ. ಸೊ ಅದನ್ನು ಮುಂದುವರಿಸೋದು ಒಂದು ಕಡೆಗೆ ಆದರೆ, ಇನ್ನೊಂದು ಕಡೆ ಜನಗಳ ದಿನನಿತ್ಯದ ಸಮಸ್ಯೆಗಳನ್ನು ಪರಿಹಾರ ಮಾಡೋದು ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ಅದರ ಕಡೆಗೆ ಕೊಡಬೇಕಾಗತ್ತೆ. ಸೊ ನಾನು ಎಲ್ಲ ಅಧಿಕಾರಿಗಳಿಗೆ ಅದನ್ನೇ ಹೇಳಿದ್ದೇನೆ, ಡೇ ಟು ಡೇ ಪ್ರಾಬ್ಲಮ್ಸು ಜನಗಳದ್ದು ಏನಿದೆ ಅದನ್ನು ನಾವು ಪ್ರಯಾರಿಟಿಯಾಗಿ ತಗೋಬೇಕಾದ್ರೆ ಅದನ್ನು ಸಾಲ್ವ್ ಮಾಡಬೇಕಾದ್ರೆ ಇಲ್ಲಿ ಸಿಸ್ಟಮ್ಸ್ ಇದ್ದಾವೆ. 5 ಜನ ಕಮಿಷನರ್ಸ್ ಇದ್ದಾರೆ, ಸುಮಾರು 18-20 ಜನ IAS ಆಫೀಸರ್ಸ್ ಇದ್ದಾರೆ ಬೆಂಗಳೂರಲ್ಲಿ ಕೆಲಸ ಮಾಡ್ತಕ್ಕಂಥವರು, ಮತ್ತು ಇಂಜಿನಿಯರ್ಸ್ ಇದ್ದಾರೆ. ಸ್ವಲ್ಪ ಶಾರ್ಟೇಜ್ ಇರ್ಬೋದು, ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಇರೋ ಸಿಸ್ಟಮ್ಮು ಸರಿಯಾಗಿ ಕೆಲಸ ಮಾಡಿದರೆ ಕೆಲವು ಸಮಸ್ಯೆಗಳನ್ನಾದರೂ ನಾವು ಪರಿಹಾರ ಮಾಡ್ಬೋದು. ಸೊ ಅದನ್ನು ನಾವು ಆಡಳಿತದಲ್ಲಿ ಚುರುಕು ಮೂಡಿಸಿ ಆಡಳಿತದಲ್ಲಿ ಸುಧಾರಣೆ ಮಾಡಿ ಜನಗಳ ದಿನನಿತ್ಯದ ಜೀವನ ಗುಣಮಟ್ಟ ಸುಧಾರಣೆ ಮಾಡಬೇಕು. ಇದು ಸಿಂಪಲ್ಲಾಗಿ ಸರಳವಾಗಿ ನಮ್ಮ ಆದ್ಯತೆ ಅನ್ನುವಂಥದ್ದು ನಾನು ತಮ್ಮ ಜೊತೆಗೆ ಹಂಚ್ಕೊಳ್ಳಿಕ್ಕೆ
ಹೇಗೆ ಮಾಡಬೇಕು ಏನು ಮಾಡಬೇಕು ಅನ್ನೋದು ಇವತ್ತು ಒಂದೇ ದಿನ ಹೇಳುವಂಥ ವಿಷಯನೂ ಅಲ್ಲ, ಅದು ನಮ್ಮ ಒಂದು ದಿನದ ಗ್ರಹಿಕೆಗೆ ಮೀರಿದಂಥದ್ದಾಗಿದೆ. ಬಟ್ ಖಂಡಿತವಾಗಿ ಅದನ್ನು ನಾವು ಆದ್ಯತೆಯಾಗಿ ತಗೊಂಡು ಬೆಂಗಳೂರಿನಲ್ಲಿ ವಾಸ ಮಾಡ್ತಕ್ಕಂಥ ಜನ ಅವರಿಗೆ ಬರೀ ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಅಲ್ಲ, ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರ್ ಅಂದರೆ ರೋಡು, ನೀರು, ಡ್ರೈನು ಇವೆಲ್ಲ ಬರ್ತವೆ. ಅದರ ಜೊತೆಗೆ ಕ್ವಾಲಿಟಿ ಆಫ್ ಲೈಫ್, ಜೀವನದ ಗುಣಮಟ್ಟ ಬೇರೆ ಅಂಶಗಳ ಮೇಲೇನೂ ಅವಲಂಬಿತವಾಗಿರ್ತದೆ. ಇಲ್ಲಿ ಸಾಂಸ್ಕೃತಿಕವಾಗಿ ಸಂಪದ್ಭರಿತವಾದಂತಹ ವಾತಾವರಣ ಇರಬೇಕು. ಜೀವನ ಒಳ್ಳೆ ಚೆನ್ನಾಗಿ ಮಾಡಬೇಕು ಅಂತೇಳಿದರೆ ಸೋಷಿಯಲಿ, ಕಲ್ಚರಲಿ, ಆರ್ಟಿಸ್ಟಿಕಲಿ, ಸ್ಪೋರ್ಟ್ಸು, ಪ್ರತಿಯೊಂದು ಆ್ಯಕ್ಟಿವಿಟಿ ವೈಬ್ರೆಂಟ್ ಇದ್ರೇ ಕ್ವಾಲಿಟಿ ಆಫ್ ಲೈಫು ಸುಧಾರಣೆ ಆಗಲಿಕ್ಕೆ ಸಾಧ್ಯ. ಸೊ ಆ ತರಹ ಒಂದು 360 ಡಿಗ್ರಿ ಆ್ಯಂಗಲನ್ನು ಇಟ್ಕೊಂಡು ಜನಗಳ ಜೀವನ ಸುಧಾರಣೆ ಮಾಡೋದ್ರ ಕಡೆಗೆ ನಾವು ಹೆಚ್ಚಿನ ಪ್ರಯತ್ನವನ್ನು ಮಾಡ್ತೇವೆ. ಸೊ ಆ ಒಂದು ಉದ್ದೇಶದಿಂದ ಈ ಜವಾಬ್ದಾರಿಯನ್ನು ಸರ್ಕಾರ ಎಲ್ಲರ ಸಹಕಾರದಿಂದ ನನಗೆ ವಹಿಸಿದ್ದಾರೆ. ಬೆಂಗಳೂರಿನಲ್ಲಿ ಶ್ರೀಯುತ ರಾಮಲಿಂಗಾರೆಡ್ಡಿ ಅವರು, KJ ಜಾರ್ಜ್ ಅವರು, ಬೈರತಿ ಸುರೇಶ್ ಅವರು ಸಹ ಸಚಿವರಿದ್ದಾರೆ. ಇನ್ನೂ ಅನೇಕ ಹಿರಿಯ ಮುಖಂಡರಿದ್ದಾರೆ. ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ಮುಖ್ಯಮಂತ್ರಿಗಳು ಮಾನ್ಯ ಶ್ರೀಯುತ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಅವ್ರದ್ದೇ ಆದಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ. ಸೊ ಈ ಕಲ್ಪನೆ ಇಟ್ಕೊಂಡು ನಾವು ಎಲ್ಲರ ಸಹಕಾರ, ಅದು ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷನೂ ಕೂಡ, ಅವರು ಅಷ್ಟೇ ಮುಖ್ಯ. ಬ್ಯಾಂಗ್ಳೂರು ಎಲ್ಲರಿಗೂ ಸೇರಿದ್ದು, ಯಾವ ಪಾರ್ಟಿಗೂ ಸೇರಿದ್ದಲ್ಲ. ಬ್ಯಾಂಗ್ಳೂರು ಎಂತಹ ನಮ್ಮ ಆಸ್ತಿ ಅಂತ ಹೇಳಿದ್ರೆ ಇದನ್ನು ರಾಜಕೀಯ ಒಂದು ಕ್ಷಣ ಬದಿಗಿಟ್ಟು ನಾವೆಲ್ಲರೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ಜೊತೆಗೂಡಿ ಪಣ ತೊಟ್ಟು ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಇದೆ ಬೆಂಗಳೂರಿನಲ್ಲಿ. ಯಾಕಂದರೆ ಬೆಂಗಳೂರು ಚೆನ್ನಾಗಿದ್ದರೆ ನಾವೆಲ್ಲರೂ ಚೆನ್ನಾಗಿರ್ತೀವಿ. ರಾಜಕೀಯ ಇದ್ದೇ ಇರುತ್ತೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ರಾಜಕೀಯ ಅಂತ ಹೊರತುಪಡಿಸಿನೂ ಕೂಡ ಬೆಂಗಳೂರಿನ ಅಭಿವೃದ್ಧಿಗೆ ನಾವು ಒಂದುಗೂಡಿ ಕೆಲಸ ಮಾಡಬೇಕಾಗತ್ತೆ. ಆ ದೃಷ್ಟಿಯಿಂದ ನಾನು ಎಲ್ಲ ಹಿರಿಯರಿದ್ದಾರೆ ಮತ್ತು ವಿರೋಧ ಪಕ್ಷದವರಿದ್ದಾರೆ, ಅವರು ಶಾಸಕರಿರ್ಬೋದು, ಸಂಸದರಿರ್ಬೋದು, ಅವರೆಲ್ಲರದ್ದು ಕೂಡ ಸಹಕಾರ ಭಾಳ ಅವಶ್ಯಕ. ಸೊ ಸಿದ್ದರಾಮಯ್ಯನವರು ಕೂಡ ಮುಖ್ಯಮಂತ್ರಿಗಳಾಗಿದ್ದಾಗ ಸಾಕಷ್ಟು ಬೆಂಗಳೂರಿಗೆ ಅವರು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಈಗ ಮುಖ್ಯಮಂತ್ರಿಗಳು ಮಾನ್ಯ DK ಶಿವಕುಮಾರ್ ಅವರು, ಅವರ ಮಾರ್ಗದರ್ಶನದಲ್ಲಿ ಎಲ್ಲ ಪಕ್ಷದ ಮುಖಂಡರ ಸಹಕಾರದೊಂದಿಗೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಂದು ಬೆಂಗಳೂರಿನ ಅಭಿವೃದ್ಧಿಗೆ ಅಳಿಲು ಸೇವೆಯನ್ನು ಮಾಡಬೇಕು ಅನ್ನೋದು ಇಚ್ಛೆಯಿಂದ ಈ ಕೆಲಸವನ್ನು ಆರಂಭಿಸ್ತಾ ಇದ್ದೇವೆ. ನಿಮ್ಮ ಸಹಕಾರವನ್ನು ಕೂಡ ನಾನು ಈ ದಿಕ್ಕಿನಲ್ಲಿ ಬಯಸ್ತೇನೆ. ಈಗ ಹೇಳಿ, ಜಾಸ್ತಿ ಹೊತ್ತು ಟೈಮ್ ತಗೊಳಕ್ಕೆ ಹೋಗಲಿಲ್ಲ ನಾನು. ಅಲ್ಲ, ಈಗ ರಸ್ತೆ ಗುಂಡಿದು ನೀವು ಸಾಕಷ್ಟು ಚರ್ಚೆ ಮಾಡಿದ್ದೀರಾ, ನಾವು ಸಾಕಷ್ಟು ಚರ್ಚೆ ಮಾಡಿದ್ದೀವಿ. ಅದರಲ್ಲಿ ಹೊಸದಾಗಿ ಚರ್ಚೆ ಮಾಡೋದಕ್ಕೆ ನನ್ನ ಪ್ರಕಾರ ಏನು ಇಲ್ಲ. ಯಾಕಂದರೆ ಸಮಸ್ಯೆ ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಡೈಲಿ ಚರ್ಚೆ ಸಾಕಷ್ಟು ಆಗಿದೆ. ಸೊ ನಾನು ಬೆಂಗಳೂರು ಶಾಸಕ ಆಗಿರೋದ್ರಿಂದ ಜನಗಳ ಭಾವನೆ ನಮಗೂ ಅರ್ಥ ಆಗೋದ್ರಿಂದ ನಾನು ಆ ವಿಷಯ ಅಧಿಕಾರಿಗಳಿಂದ ಕೇಳಿ ತಿಳ್ಕೊಳ್ಳೋ ಅಷ್ಟೊಂದು ಅನಿವಾರ್ಯತೆಯೂ ಕೂಡ ಇಲ್ಲ. ನೀವು ಆ ಮಾತನ್ನ ಒಪ್ತೀರಾ ಅಂತ ಅಂದ್ಕೊಳ್ತೇನೆ. ಯಾಕಂದರೆ ನಾನು ಕೂಡ ಇಲ್ಲೇ ಶಾಸಕ ಆಗಿರೋದ್ರಿಂದ ಡೇ ಟು ಡೇ ನಾವು ಫೇಸ್ ಮಾಡ್ತೇವೆ. ಪರಿಹಾರ ಇದೆ, ಒಂದು ಪರಿಹಾರ, ಗುಂಡಿ ಬಿದ್ದಿರೋದನ್ನು ನಾವು ಮುಚ್ಚಬೇಕು. ಆ ಮುಚ್ಚೋದಕ್ಕೆ ಸಾಕಷ್ಟು ನಮ್ಮಲ್ಲಿ ಕಾರ್ಯಕ್ರಮಗಳಿದ್ದಾವೆ, ಅನುದಾನ ಇದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಎಲ್ಲೋ ಒಂದು ಕಡೆಯಿಂದ ನಾವು ಗುಂಡಿ ಮುಚ್ಕೊಂಡು ಬಂದರೆ ಇನ್ನೊಂದು ಕಡೆಯಿಂದ ಬಾಯಿ ತಕ್ಕೊಳ್ತಾನೆ ಇರ್ತದೆ. ಅದು ಒಂಥರ ಏನು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗಳು ಈ ಏನು ಹೇಳ್ತಾರೆ ಅಣಬೆ ಥರ ಒಂದು ಪರಿಸ್ಥಿತಿ ಆಗಿಬಿಟ್ಟಿದೆ. ಏನೇ ಇರಲಿ ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಗುಂಡಿ ಮುಚ್ಚುವಂಥದ್ದು ಆಗಬೇಕು. ಇದನ್ನು ಇವತ್ತೆಲ್ಲ 25 ವರ್ಷದಿಂದ ನಾವು ಹೇಳ್ತಾನೆ ಬರ್ತಾ ಇದ್ದೇವೆ. ಹೇಳುವಾಗ ಕೂಡ ನನಗೂ ಒಂದು ಸ್ವಲ್ಪ 25 ವರ್ಷದಿಂದ ಹೇಳ್ತಾ ಇದ್ದೀವಿ, ಆದರೆ ಸಮಸ್ಯೆ ಅಂತೂ ಹೋಗಿಲ್ಲ. ಇದನ್ನು ನಾವು ಒಪ್ಕೊಳ್ಬೇಕು, ರೈಟ್? ಸೊ ಅದಕ್ಕೋಸ್ಕರ ನಾನು ಬಂದ್ಬಿಟ್ಟು ಈಗ ನಾನು ಡಿಕ್ಲೇರ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು ಎಷ್ಟು ಮಾಡಿದರೂ ಕೂಡ ಸಾಲದು, ಅಷ್ಟು ರಸ್ತೆ ಸೌಕರ್ಯದ ಸಮಸ್ಯೆ ಇದೆ. ಸಮಸ್ಯೆಯನ್ನು ನಾನು ಒಪ್ಕೊಳ್ಬೇಕಷ್ಟೆ. ಒಪ್ಕೊಂಡು ಸಿನ್ಸಿಯರಾಗಿ ಅದನ್ನ ಸಾಲ್ವ್ ಮಾಡೋಕ್ಕೆ ನಾವು ಟ್ರೈ ಮಾಡ್ತೇವೆ. ಆದರೆ ನಾನು ಅಧಿಕಾರಿಗಳಿಗೆ ಕೇಳಿದ್ದು, ಏನು ರಸ್ತೆ ಗುಂಡಿ ಇಲ್ಲದೆ ರಸ್ತೆ ಮಾಡೋಕ್ಕೆ ಬರೋದಿಲ್ವಾ? ಸಾಧ್ಯ ಇಲ್ವಾ? ಅಸಾಧ್ಯವಾಗಿರೋ ಕೆಲಸನ ಮಾಡೋ ಕೆಲಸ ಕರೆಕ್ಟಾಗಿ ಮಾಡಿದರೆ ಯಾಕೆ ರಸ್ತೆ ಗುಂಡಿ ಬರುತ್ತೆ?
ನಾನು ಅವ್ರಿಗೆ ಇದು ಪ್ರಶ್ನೆಯನ್ನು ಕೇಳಿದ್ದೇನೆ, ಅಲ್ಲಿಗೆ ಎಲ್ಲೋ ಒಂದು ಕಡೆ ನಾವು ಮಾಡೋ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ. ಆ ಕೆಲಸ ಸರಿಯಾಗಿ ಮಾಡದೇ ಇರೋದ್ರಿಂದ ಬರೋ ಸಮಸ್ಯೆಗಳಿಗೆ ನಾವೇ ಹುಟ್ಟಾಕ್ತಾ ಇದ್ದೀವಿ ಅಥವಾ ಉದ್ಭವ ಮಾಡಿಕೊಡ್ತಾ ಇದ್ದೇವೆ. ಸೊ ಈ ರೀತಿಯಾಗಿ ಸಿಸ್ಟಮನ್ನು ಟೈಟನ್ ಮಾಡೋದ್ರ ಮುಖಾಂತರ ಬರೋ ಸಮಸ್ಯೆಗಳನ್ನು ತಪ್ಪಿಸುವಂಥದ್ದು, ಪ್ರಿವೆನ್ಷನ್ ಕಡೆಗೂ ಕೂಡ ನಾವು ಗಮನ ಕೊಡಬೇಕಾಗುತ್ತೆ. ಸೊ ಎರಡೂ ಕಡೆ, ಒಂದು ಕಡೆ ಮುಂದೆ ಇಂಥ ಸಮಸ್ಯೆಗಳು ರಿಪೀಟ್ ಆಗಬಾರ್ದು, ಆದಂಥ ಸಂದರ್ಭದಲ್ಲಿ ಅದನ್ನು ಸ್ವಲ್ಪ ಜವಾಬ್ದಾರಿಯಿಂದ ಸಾಲ್ವ್ ಮಾಡಬೇಕು. ಸೊ ಆ ದಿಕ್ಕಿನಲ್ಲಿ ಮಾಡ್ತಾರೆ. ಮಾಮೂಲಿ ನೀವು ಲೆಕ್ಕ ಕೊಡ್ತೀವಿ, ನಾವು ಲೆಕ್ಕ ಕೊಡ್ತೀವಿ, ಆ ಲೆಕ್ಕ ಇಟ್ಕೊಂಡು ಏನು ಮಾಡೋಕ್ಕಾಗತ್ತೆ? ಆದ ತಕ್ಷಣ ಅಂತ ಹೇಳಲಿಲ್ಲ ನಾನು, ಆದಂಗೆ ಅಂತಲ್ಲ. ನೋಡಿ, ಸಿಂಪಲ್ ಆಗಿ ನೀವು ಬೇರೆ ಕಡೆ ಓಡಾಡಿದ್ದೀರಾ, ನಾನು ಓಡಾಡಿದ್ದೇನೆ, ಎಲ್ಲ ಕಡೆನೂ ಹಿಂಗೆ ರಸ್ತೆ ಗುಂಡಿ ಬೀಳುತ್ತಾ? ಏನೋ ಒಂದು ಎಷ್ಟೋ ಒಂದು ರೀಸನೇಬಲ್ ಇಷ್ಟು ವರ್ಷ ಅಂತ ಇರಬೇಕು, ಒಂದು ರಸ್ತೆ ಮಾಡಿದ್ಮೇಲೆ ಬಾಳಿಕೆ ಬರಬೇಕು. ಕೆಲವು ಕಡೆ ಎಗ್ಗ ಮುಗ್ಗ ಜನನೂ ಅಗಿತಾರೆ ರೋಡನ್ನು, ಹೌದಾ?